ತುರುವೇಕೆರೆಯ ಎಸ್ವಿಜಿ ಶಾಲಾ ಕಾಲೇಜಿನ ಹಿರಿಯ ವಿದ್ಯಾರ್ಥಿಯಾದ ಅಭಿಷೇಕ್ ಚೀನಾದ ಬೀಜಿಂಗ್ನಲ್ಲಿ ನಡೆದ 19ನೇ ಜೂನಿಯರ್ ಏಷ್ಯನ್ ಹ್ಯಾಂಡ್ಬಾಲ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಯಶಸ್ವಿಯಾಗಿ ಪ್ರತಿನಿಧಿಸಿ ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಕನ್ನಡಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಶಾಖಾ ಮಠದ ಪೂಜ್ಯರ ದಿವ್ಯ ಸಾನ್ನಿಧ್ಯ ಹಾಗೂ ಶಾಲಾ ಆಡಳಿತ ಮಂಡಳಿ, ಪ್ರಾಂಶುಪಾಲರು, ತರಬೇತಿದಾರರು ಮತ್ತು ಸಹ ಶಿಕ್ಷಕರ ಉಪಸ್ಥಿತಿಯಲ್ಲಿ ಅಭಿಷೇಕ್ ಅವರಿಗೆ ಎಸ್ಬಿಜಿ ಶಾಲಾ ಆವರಣದಲ್ಲಿ ಭವ್ಯ ಸ್ವಾಗತ ಕೋರಲಾಗಿದೆ. ಸಾವಿರಾರು ವಿದ್ಯಾರ್ಥಿಗಳು ಜೈಕಾರ ಮುಳುಗಿಸಿ ಹಾಗೂ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಈ ಸಮಾರಂಭದಲ್ಲಿ ಸಾಧಕ ವಿದ್ಯಾರ್ಥಿಗೆ ಶಾಲು ಹೊದಿಸಿ ಆತ್ಮೀಯವಾಗಿ ಅಭಿನಂದಿಸಲಾಗಿದೆ. ಮುಂದೆ ನೀವು ಇದೇ ತರ ಬೆಳೀರಿ, ನಿಮ್ಗೂ ಒಂದು ಚಾನ್ಸ್ ಸಿಗ್ತದೆ. ಇದ್ರಲ್ಲಿ ಯಾರು ಆ ಥರ ಆಗ್ತೀರಾ ಅಂತ ಗೊತ್ತಿಲ್ಲ. ಎಲ್ಲರೂ ಪ್ರಯತ್ನ ಪಡಿ, ಎಲ್ಲರಿಗೂ ಒಂದು ದಿನ ಬರ್ತದೆ. ಥ್ಯಾಂಕ್ ಯು. ಆ ನದಿಯಲ್ಲಿ ಹರಿಯುವನ ನಿನ್ಯದೆಯಲ್ಲಿ ಬದುಕುವನ ನನಗಾಗಿ ಎಂದೆಂದೂ ಅಳದಿರು. ಬರೀ ಸರ್ ನೀವು ಅವರು ನಮಗೆ ಇಷ್ಟು ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ಹಾಗೂ ಇಲ್ಲಿ ಹ್ಯಾಂಡ್ಬಾಲು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೀತಾ ಇದೆ ಅಂದರೆ ಅವರಿಂದನೇ ಸಾಧ್ಯ ಆಗಿರೋದು. ಅವರು ಇನ್ನೂ ಹೆಚ್ಚು ನಮಗೆ ಪ್ರೋತ್ಸಾಹ ನೀಡಬೇಕು. ಮುಂದೆ ಒಂದು ದಿನ ನಾವು ಇಂಡಿಯಾ ಮೆಡಲ್ ಮಾಡ್ತೀವಿ. ನನಗೆ ತುಂಬ ಖುಷಿ ಇದೆ. ಈ ಹ್ಯಾಂಡ್ಬಾಲ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ನಿಮಗೆ ತಳಪಾಯ ಅಂತ ಇದ್ದರೆ SBJ ವಿದ್ಯಾಲಯದಲ್ಲಿ ನೀವು ಉತ್ತಮವಾದ ಆಟವನ್ನು ಆಡಿ ಮತ್ತೆ ಅಲ್ಲಿಗೆ ಆಯ್ಕೆ ಇದಾಯಿತು. ಈ ನಿಮ್ಮ ಮೊದಲಿಂದನೂ ಕೂಡ ಹ್ಯಾಂಡ್ಬಾಲ್ನೆಲ್ಲ ಇಲ್ಲಿ ಏನು ನಿಮಗೆ ಟೀಚಿಂಗ್ ಮಾಡಿರೋದೇ ಆಗಲಿ ಮತ್ತೊಂದಾಗಲಿ, ನಿಮಗೆ ಇಲ್ಲಿ ತಳಪಾಯ ಅಂತ SBJ ವಿದ್ಯಾಲಯ ಅಂತ ನಿಮಗೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಹೇಳ್ತೀರಾ? ನಾನು ಹೇಳ್ಬೇಕಂದ್ರೆ ಮೊದಲಿಗೆ ನಾನು ಅಥ್ಲೆಟಿಕ್ಸ್ ಮಾಡ್ತಾಯಿದ್ದೆ 400 ಮೀಟರ್ಸು. ಇಂದಿಗೂ ಸಹ ಮಾಡ್ತಾಯಿದ್ದೀನಿ. ಬಟ್ ಅಥ್ಲೆಟಿಕ್ಸ್ ಬೇಡ, ಮುಂದೆ ಗೇಮ್ ಕಂಟಿನ್ಯೂ ಮಾಡೋ ಅಂತ ಉದಯ್ ಸರ್ ನನ್ನ ಗೇಮ್ ನೋಡಿ ಚೆನ್ನಾಗಿ ಆಡ್ತೀಯ, ಮುಂದೆ ಇದನ್ನೇ ಮುಂದುವರಿಸು, ಒಂದಿನ ಒಳ್ಳೆ ಪ್ಲೇಯರ್ ಆಗ್ತೀಯ ಅಂತ ಹೇಳಿರೋದಕ್ಕೆ ಅವರು ಬೇಸಿಕ್ ಹೇಳ್ಕೊಟ್ಟು ಮತ್ತು ಇಲ್ಲಿಂದ SDMಗೆ ಕಳಿಸಿ ಅಲ್ಲಿ ಮುಂದೆ ಆಟ ಮುಂದುವರಿಸ್ತೀವಿ. ಒಟ್ಟಾರೆ ನಿಮಗೆ ಈ ತಳಪಾಯ ಅಂತಂದರೆ SBJ ವಿದ್ಯಾಲಯದು ಹ್ಯಾಂಡ್ಬಾಲ್ ಅಲ್ಲಿ ಹೋಗೋ SBJ ಹ್ಯಾಂಡ್ಬಾಲ್ಸ್ ಮೇನ್ ತಳಪಾಯ. ಓಕೆ. ಮತ್ತು ಈಗ ಭಾರತ ದೇಶನ ಪ್ರತಿನಿಧಿಸಿರೋದಕ್ಕೆ ಈಗ ನಿಮ್ಮ ತಾಯಿಯವರಿಗೆ ಏನು ಹೇಳಕ್ಕೆ ಬಳಸ್ತೀರಾ? ಅವರಿಗೆ ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ತುಂಬ ಥ್ಯಾಂಕ್ಸ್. ಮತ್ತು ಅವರಿಂದನೇ ಇಷ್ಟು ಸಪೋರ್ಟ್ ಆಗಿದ್ದು. ಎಲ್ಲ ಪೇರೆಂಟ್ಸು ಅದೇ ಥರ ಸಹಾಯ ಮಾಡಲ್ಲ. ನನ್ನ ತಾಯಿ ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಇಂಥದ್ದು ಮಾಡ್ತೀನಿ ಅಂದರೆ ಯಾವತ್ತೂ ಬೇಡ ಅಂದಿಲ್ಲ. ಎಲ್ಲದಕ್ಕೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಮುಂದಿನ ಗುರಿ ನಿಮಗೆ? ನೆಕ್ಸ್ಟ್ ಏಷ್ಯನ್ ಚಾಂಪಿಯನ್ಶಿಪ್ ಆಗಿರ್ಬೋದು, ನೆಕ್ಸ್ಟ್ ಯಾವುದೇ ಸ್ಪೋರ್ಟ್ಸ್ ಆಗಿರ್ಬೋದು, ಒಂದು ಒಳ್ಳೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಳ್ಳೆ ಜಾಬ್ ತೊಗೊಂಡು ಸ್ಪೋರ್ಟ್ಸ್ನ ಕಂಟಿನ್ಯೂ ಮಾಡಿ ಇಂಡಿಯಾ ಒಳ್ಳೆಯ ಸ್ಥಾನದಲ್ಲಿ ರೆಪ್ರೆಸೆಂಟ್ ಮಾಡಬೇಕು.